ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಕುಕ್ ವಿತ್ ಇಂಡಿಯನ್ ಮಾಮಿ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಶೇಂಗಾ ಉಂಡಿಯನ್ನು ಮನೆಯಲ್ಲಿ ಹೆಂಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಮಾಡೋಣ. ಸೊ ಇಲ್ಲಿ ಶೇಂಗಾ ಉಂಡೆ ಮಾಡಲಿಕ್ಕೆ ನಾವು ಶೇಂಗಾವನ್ನು ತೊಗೊಂಡು ಅವನು ಹುರ್ಕೊಂಡೆ. ಈ ಥರ ದುಂಡಿಗೆ ಬರೋ ತನಕ ಹುರ್ಕೊಂಡಿದ್ದೆ. ಸೊ ಅದನ್ನ ಸ್ವಲ್ಪ ಬಿಸಿ ಇರ್ತದಲ್ಲ, ಆರಿಸಿದ ಮೇಲೆ ಇವನ್ನೆಲ್ಲ ಒಂದು ಬೌಲು ಅಥವಾ ಒಂದು ಏನಾರು ತೊಗೊಂಡು ಅದ್ರ ಮ್ಯಾಗ ಹಿಂಗೆ ಉಳ್ಳಾಡಿಸಿದ್ರೆ ಅವು ಒಂದು ಬೀಜದಲ್ಲಿ 2 ಕಾಯಿವಾಗಿ ಒಡಿತಾವು. ಒಡೆದ್ಮೇಲೆ ನೋಡ್ರಿ, ಇಲ್ಲಿ ಒಡೆದಿದ್ದಾವೆ ಎಲ್ಲ ಕಂಪ್ಲೀಟಾಗಿ. ಸೊ ಅಲ್ಲಿ ಅಷ್ಟಂಗೊಳ್ಳೆ ನಾನು ಇಲ್ಲಿ ಏಲಕ್ಕಿ ಪುಡಿಯನ್ನು ಮಿಕ್ಸಿ ಮಾಡ್ಕೊಂಡು ಬಂದು ಇಟ್ಕೊಂಡೆ. ಆ್ಯಂಡ್ ಇಲ್ಲಿ ಬೆಲ್ಲವನ್ನು ತೊಗೊಂಡೀನಿ. ಸೊ ಇಲ್ಲಿ ನಾನು ಒಂದು ಅರ್ಧ ಕೆ ಜಿಯಷ್ಟು ನಾನು ಇಲ್ಲಿ ಬೆಲ್ಲವನ್ನು ತೊಗೊಂಡಿನಿ, ನೋಡಬಹುದು. ನಾ ಇಲ್ಲಿ ಅರ್ಧ ಕೆ ಜಿ ಶೇಂಗಾಕ್ಕೆ ಅರ್ಧ ಕೆ ಜಿ ಬೆಲ್ಲವನ್ನು ನಾನು ಯೂಸ್ ಮಾಡ್ಕೊತೀನಿ. ನಾ ಇಲ್ಲಿ ಆಣ ಭಾಳ ಯಾಕೈತಿ ಅಂತ ಕೇಳ್ಬೋದು. ಯಾಕಂದರೆ ನಾನು 2 ಉಂಡಿಗೆ ಆಗಬೇಕು, ಹಾಗಾಗಿ 1 ಕೆ ಜಿ ಆಣದ್ದು ಇಲ್ಲಿ ಮಾಡ್ಲಿಕ್ಕೆ ಕುಂತಿದ್ದೀನಿ. ಅಂದರೆ ಇದಕ್ಕೆ ಅರ್ಧ ಕೆ ಜಿ, ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಇನ್ನೊಂದು ಯಾವ ಥರ ಉಂಡೆ ಮಾಡುತ್ತೆ, ಅದಕ್ಕೆ ಅರ್ಧ ಕೆ ಜಿ ಆಣವನ್ನು ಮಾಡ್ಕೊಂಡಿದ್ದೀನಿ. ಸೊ ನೀವು 2 ಥರ ಉಂಡೆ ಮಾಡಬೇಕಂದ್ರೆ ಎಟ್ ಎ ಟೈಮ್ ಈ ಥರ ಟ್ರಿಕ್ಸನ್ನು ನೀವು ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ನಾನು 1 ಗ್ಲಾಸ್ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ತೋರಿಸೋ ಅಂತಿಲ್ಲ, ಈ ಗ್ಲಾಸಲ್ಲಿ 1 ಗ್ಲಾಸ್ ನೀರನ್ನು ಆ್ಯಡ್ ಮಾಡಿದ್ದೀನಿ. ಸೊ ಆ್ಯಡ್ ಮಾಡಿ ಈಗ ಲೋ ಫ್ಲೇಮ್ದಲ್ಲಿ ಇಟ್ಟಿದ್ದೀನಿ ಇನಿಷಿಯಲ್ ಆಗಿ. ಸೊ ಅದೆಲ್ಲ ಕುದಿ ಬರಬೇಕು. ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಯಾವ ಥರ ಕುದಿ ಆಗುಂತತಿ ಅಂತ. ಸೊ ಈಗ ಆಣ ರೆಡಿ ಆಗುಂತತಿ. ಆಣ ರೆಡಿ ಆಗೈತೆ ಇಲ್ಲೋ ಅಂತ ಹೆಂಗೆ ಚೆಕ್ ಮಾಡಬೇಕು, ಒಬ್ಬೊಬ್ಬರಿಗೆ ಗೊತ್ತಾಗೋಂಗಿಲ್ಲ. ಸೊ ಅದಕ್ಕಾಗಿ ಒಂದು ಟ್ರಿಕ್ ಅದ. ಆ ಟ್ರಿಕ್ ಏನಂತ ನಿಮಗೆ ಹೇಳ್ಕೊಡ್ತೀನಿ. ಸೊ ನೋಡ್ಬೋದು ಇಲ್ಲಿ ಆನೆಲ್ಲ ರೆಡಿ ಆಗದ. ಆದಷ್ಟು ಬೆಲ್ಲದ ಉಂಡೆ ಮಾಡಿ, ಸಕ್ಕರೆ ಉಂಡೆ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ನೋಡ್ಬೋದು ಇಲ್ಲಿ ಆಣ ರೆಡಿ ಆಗ್ಯದ. ಸ್ವಲ್ಪ ನೀರೊಳಗೆ ಹಾಕಿ ಈ ಥರ ಬೌಲ್ ಗತಿ ಆಗಬೇಕದು. ಅದರಲ್ಲಿ ಚಿಕ್ಕ ಹಿಂಗೆ ಹೊಳ್ಳಾಡಿಸಿದ್ರೆ, ಇಲ್ಲಿ ನಾನು ತೋರಿಸ್ಲಿಕ್ಕೆ ಕುಂತಿಲ್ಲ, ಈ ಥರ ಮಾಡ್ಕೊಳ್ಳಿ. ನಿಮ್ಗೆ ಈಸಿಯಾಗಿ ಗೊತ್ತಾಗ್ತದೆ ಆಣ ಬಂದದ ಇಲ್ಲ ಅಂತೆ. ಸೊ ಈಗ ನಮ್ದು ಆಣ ಆಲ್ರೆಡಿ ಬಂದದ. ಸೊ ಆಣ ಬಂದ ಕೂಡಲೇ ಮಾಡ್ಬೇಕು ನೀವು, ಯಾಕಂದ್ರೆ ಅದನ್ನ ಆರಿಸ್ಬೇಕು, ಹಂಗದು ಮಾಡಬಾರ್ದು, ಅಂದ್ರೆ ಉಂಡೆ ಆಗೋಂಗಿಲ್ಲ ಅವು ಗಟ್ಟಾಗಿ. ಸೊ ನಾನು ಇಲ್ಲಿ ಅರ್ಧ ಕೆ ಜಿ ಬೆಲ್ಲದ ಆಣಕ್ಕೆ ಅರ್ಧ ಕೆ ಜಿ ಶೇಂಗಾ ಕಾಳನ್ನು ಆ್ಯಡ್ ಮಾಡಿದ್ದೀನಿ. ಸೊ ಇದು ಬರೀ ಶೇಂಗಾ ಕಾಳು ಅರ್ಧ ಆಗಿದ್ವು ಆ್ಯಡ್ ಮಾಡಿದರೆ ಕರೆಕ್ಟ್ ಆಗೋಂಗಿಲ್ಲ ಅಂತೆ. ನಾನು ಒಂದು ಸಣ್ಣ ವಾಟೆಯಲ್ಲಿ ಚಹಾ ಕುಡ್ತೀವಲ್ಲ, ಆ ವಾಟೆಯಲ್ಲಿ ಸಣ್ಣ ವಾಟೆಯಷ್ಟು ಅವನ್ನ ನಾವು ಪುಡಿ ಮಾಡ್ಕೊಂಡು ಬಂದಿದ್ದೆ ಶೇಂಗಾ ಕಾಳನ್ನು. ಸೊ ಇದಕ್ಕೆ ಮೇಲೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಕೂಡ ಎಲ್ಲ ಆ್ಯಡ್ ಮಾಡಿದ್ದೀನಿ. ನೋಡ್ಬೋದು ಕಂಪು ಬರ್ತದೆ ಉಂಡೆ ಅಂತೆ. ಸೊ ಇವನ್ನ ಬಿಟ್ಟು ಬಿಡ್ಲಂಗೆ ಕಂಪ್ಲೀಟಾಗಿ ಇದನ್ನು ಮಿಕ್ಸನ್ನು ಕೊಡಬೇಕಾಗ್ತದೆ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ನಾನು ನಿಮಗೆ ಮಿಕ್ಸ್ ಮಾಡ್ಲಿಕ್ಕೆ ಕುಂತಿಲ್ಲ, ಯಾವ ಥರ ಮಿಕ್ಸ್ ಅಂತೀನಿ ಅಂತ. ಒಟ್ಟು ಬಿಡಬಾರ್ದು, ಕಂಟಿನ್ಯೂ ಆಗಿ ಮಿಕ್ಸನ್ನು ಕೊಡಬೇಕಾಗ್ತದೆ ನೀವಿಲ್ಲಿ. ಸೊ ಇಲ್ಲಿ ನೋಡಿ, ಆಲ್ಮೋಸ್ಟ್ ಎಲ್ಲದಕ್ಕೂ ಆಣ ಅಂಟ್ಕೋಬೇಕು. ಪ್ರತಿಯೊಂದು ಕಾಳಿಗೂ ಆಣವನ್ನು ಅಂಟ್ಕೋ ಥರ ಮಿಕ್ಸನ್ನು ಕೊಡಬೇಕಾಗ್ತದೆ ನೀವಿಲ್ಲಿ. ಕಂಪ್ಲೀಟಾಗಿ ಕಡಲೆಕಾಳು ಬೀಜಕ್ಕೆ ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ. ಸೊ ನೋಡಿ, ಈ ಥರ ಉಂಡೆಯನ್ನು ಮಾಡ್ಕೊಳ್ಳಿ. ಸುಡ್ತಿರ್ತೈತಲ್ಲ ಇನಿಷಿಯಲಿ, ಸ್ವಲ್ಪ ನೀರಲ್ಲಿ ಕೈ ಎದ್ದು ಈ ಥರ ಮಾಡಿಕೊಂಡ್ರು ಕೂಡ ನೀವು ನಡೀತದೆ. ನೋಡ್ಬೋದು ಇಲ್ಲಿ ಈ ಥರ ಉಂಡೆ ಬರ್ಲಿಕ್ಕೆ ಕುಂತಿದ್ದಾವೆ ನಮಗೆ ಕರೆಕ್ಟಾಗಿ. ಸೊ ನೀವು ಇದೇ ಥರ ಉಂಡೆಯನ್ನು ಮನೆಯಲ್ಲೇ ಮಾಡ್ಕೊಳ್ಳಿ, ಶೇಂಗಾ ಉಂಡೆಯನ್ನು. ಸೊ ಇವತ್ತಿನ ಲಾಗ್ ಇಷ್ಟ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಲಾಗ್ ಗೈಸ್.